ಹಾಯ್ ಮ್ಯಾಮ್. ಹಾಯ್ ಸರ್. ಎಲ್ಲಿಂದ ಬಂದಿದ್ದೀರಾ? ನಾವು ಆನೇಕಲ್ಲಿಂದ, ಆನೇಕಲ್ ಹತ್ರ ನೆರಳೂರು. ನೆರಳು ಚಂದಾಪುರ ಅಲ್ವಾ? ಚಂದಾಪುರದಿಂದ 4ನೇ ಸ್ಟಾಪ್. ಈ ವರ್ಕ್ಶಾಪ್ಗೆ ಇದೆ ಫಸ್ಟ್ ಟೈಮ್? ಹೌದು ಸರ್, ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ನಾನು ಯೂಟ್ಯೂಬ್ ನೋಡಿ ಬಂದಿದ್ದು. ಯೂಟ್ಯೂಬ್ನಲ್ಲಿ ಸುಮಾರು ಒಂದು 6 ತಿಂಗಳಿಂದ ನೋಡ್ತಾ ಇದ್ದೆ, ಆದ್ರೆ ಬರಕ್ ಚಾನ್ಸ್ ಇರ್ಲಿಲ್ಲ. ಮೊನ್ನೆ ನಮ್ಗೆ ಯೂಟ್ಯೂಬ್ ಅಲ್ಲಿ ಈ ತರ ಟೋಕನ್ ಇಶ್ಯೂ ಮಾಡ್ತಾ ಇದ್ವಿ, ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವಾಗ್ಲೂ ನನ್ಗೆ ಎರಡೆರಡು ಮನ್ಸಿತ್ತು, ಇಷ್ಟೊಂದು ದುಡ್ಡು ಕೊಡ್ಬೇಕಾ, ಏನಕ್ಕೆ ಇಷ್ಟು ದುಡ್ಡು ಕೊಟ್ಟು ಹೋಗ್ಬೇಕು ನಾವು? ಬೇರೆ ಕಡೆ ಎಲ್ಲ ಏನೇನಕ್ಕೂ ಅವೇರ್ನೆಸ್ ಪ್ರೋಗ್ರಾಮ್ ಈ ಥರ ಅಟೆಂಡ್ ಮಾಡಿದ್ದೀನಿ ನಾನು ಬೇರೆ ಬೇರೆ ಇದರಲ್ಲಿ. ಆದರೆ ಅಯ್ಯೋ ಆದರೂ ಅಮೌಂಟ್ ಜಾಸ್ತಿ ಆಯಿತು, ನಾವು ಮಾಡೋ ಸಂಪಾದನೆಗೆ ಇದು ಹೈ ಬಜೆಟ್ ಆಯಿತು ನಮಗೆ ಅಂತ ಎಲ್ಲ ಅಂದ್ಕೊಂಡೆ. ಆದರೆ ಇವತ್ತು ನಾನು ಇಲ್ಲಿ ಬಂದು ಸಮಯ ನೋಡಿ ಇಲ್ಲಿ ಅಟೆಂಡ್ ಮಾಡಿದ್ಮೇಲೆ ಅನಿಸ್ತು, ನಾನು ಏನು ಅರಿವು ತಪ್ಪು ಅನ್ಕೊಂಡೆ, ನನ್ನ ಅರಿವು ನನಗೆ ಆಯಿತು. ನಾವು ಮಾಡಿರೋ ಇನ್ವೆಸ್ಟ್ ಏನೇನೂ ಇಲ್ಲ ಇದ್ರ ಮುಂದೆ, ನಾವು ಕಲಿತಾ ಇರೋದ್ರ ಬಗ್ಗೆ. ಈ ನಾವೇನು ಇವತ್ತು ಟಿಕೆಟ್ಗೆ ಇಶ್ಯೂ ಮಾಡಿದ್ದೀವಿ ಅಮೌಂಟು, ಅದೇನೇನು ಇಲ್ಲ. ಗುರುಗಳು ಹೇಳ್ದಂಗೆ ಒಂದು ಬಟ್ಟೆ ತೊಗೊಂಡ್ರೆ ಈಗ ಕಮ್ಮಿ ಅಂದ್ರೆ ಒಂದು 1000 ರೂಪಾಯಿ ಕಮ್ಮಿ ಯಾವುದೋ ಒಳ್ಳೆ ಬಟ್ಟೆ ಬರಲ್ಲ. ಅಂಥದ್ದು ಹಬ್ಬಕ್ಕೆ, ಹರಿದಿನಿಗೆ, ಒಂದು ಬಿರಿಯಾನಿಗೆ, ಕಬಾಬ್ಗೆ ಎಷ್ಟು ಖರ್ಚು ಮಾಡ್ತೀವಿ. ಇಷ್ಟು ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಳೋಕೆ ಇಂಥ ಪ್ರೋಗ್ರಾಮ್ ನಮ್ಮ ಅಂಗೈಯಲ್ಲಿ ಸಿಗ್ತಾ ಇದೆ ಅಂದರೆ ಇವತ್ತೆಷ್ಟು ಖುಷಿ ಆಗ್ತಾ ಇದೆ. ನಾವು ಲೈಫಲ್ಲಿ ಎಲ್ಲೂ ಸಿಕ್ಕಲ್ಲ ಸರ್. ಹಾಗೆ ಗುರುಗಳು, ಈಗ ನೀವು 10 ಮಂತಿಂದ ವಿಡಿಯೋ ಫಾಲೋ ಮಾಡ್ತಿದ್ರೆ ಯೂಟ್ಯೂಬಿಂದ ಅಂದ್ರೆ, ಹಾಗೆ ಗುರುಗಳ ಅಪರ್ಮಿಷನ್ ಟೆಕ್ನಿಕ್ಸ್ ಫಾಲೋ ಮಾಡಿ ನಿಮ್ಗೆ ಹಾಗೆ ಏನಾದರೂ ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ಹೌದು ಸರ್, ನನಗೆ ದೊಡ್ಡ ಕನಸಂದ್ರೆ ಮನೆ ಕಟ್ಟೋದು. ಗುರುಗಳು ಹೇಳ್ತಾ ಇದ್ರು 3, 6, 9 ಅಂತೇಳಿ. ನಾನು ಯಾವಾಗಲೂ ಏನಿದು 369 ಅಂತ ಒಂದು ಸ್ವಲ್ಪ ಹೊತ್ತು ನೋಡ್ರೆ ಅಯ್ಯೋ ನೆಕ್ಸ್ಟ್ ತಿರ್ಗಾ ಸ್ವಲ್ಪ ಕೊಡೋದು, ತಿರ್ಗಾ ನೆಕ್ಸ್ಟ್ ಬೇರೆ ಬೇರೆ ವಿಡಿಯೋ ನೋಡ್ತಿದ್ದೆ. ಒಂದು ವಿಡಿಯೋನ ನಾವು ಕಂಪ್ಲೀಟ್ ಆಗಿ ನೋಡಿದ್ರೇನೆ ಅದರಲ್ಲಿರೋ ಮಾಹಿತಿ ನಮಗೆ ಪೂರ್ತಿ ಅರ್ಥ ಆಗೋದು ಅಂತೇಳಿ ನಾನು ಒಂದು ವಿಡಿಯೋ ಫುಲ್ಲು ನೋಡಿದ್ಮೇಲೆ ನನಗೆ ಈ 369 ಏನು ಅನ್ನೋದು ನನಗೆ ಅರ್ಥ ಆಯಿತು. ಆಗ ನನ್ನ ಕನಸಿನ ಮಾತು, ಊರಲ್ಲಿ ಇರದೇ ಇರ್ತಾರೆ ಎಷ್ಟೋ ಜನ ಅಂದರು ನೀವೇನು ಮಾಡೋಕ್ಕೆ ಆಗಲ್ಲ ಅಂತ. ಅದೇ ಗುರಿ ಇಟ್ಕೊಂಡು ಈ ಅಫರ್ಮೇಷನ್ ನಾನು 369 ಏನಿದೆ ಫಾಲೋ ಮಾಡಿದೆ. ಇವತ್ತು ನಾನು ಸೈಟ್ ತೆಗ್ದಿದ್ದೀನಿ ಸರ್. ಆ ಖುಷಿನಲ್ಲೇ ನಾನು ಇಲ್ಲಿಗೆ ಬಂದಿದ್ದೀನಿ. ನಿಮ್ಮ ಮುಖದಲ್ಲಿ ಕಾಣಿಸ್ತಿದೆ ತುಂಬ ಖುಷಿಗಳು. ಹಾಗೆ ಇವತ್ತಿನ ವರ್ಕ್ಶಾಪ್ನಲ್ಲಿ ಗುರುಗಳು ಹೇಳ್ಕೊಟ್ಟಿರುವ ಯಾವುದಾದ್ರು ಒಂದು ಒಳ್ಳೆ ವಿಚಾರನ ಹಂಚ್ಕೊಳ್ಬೋದಾ? ಹೇಳಿದ್ದೆಲ್ಲನೂ ಒಳ್ಳೇದೇ ಸರ್. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಮರ್ಯಾದೆ ಕೊಡ್ತೀವಿ, ನಾವು ಹೆಣ್ಣು ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಹೆಣ್ಣು ಮಕ್ಕಳಿಗೆ ಎಷ್ಟು ಮರ್ಯಾದೆ ಕೊಟ್ಟರೆ ನಾವು ಜೀವನದಲ್ಲಿ ನಮ್ಮ ಮನೆ ಚೆನ್ನಾಗಿರುತ್ತೆ, ನಮ್ಮ ಮನೆತನ ಚೆನ್ನಾಗಿರುತ್ತೆ, ನಾವು ಜೀವನದಲ್ಲಿ ಮೇಲೆ ಬರ್ತೀವಿ ಅಂದ್ರಲ್ಲ, ಅದು 100% ನಿಜ ಸರ್. ಯಾಕೆ ಬಡತನ ಇದೆ ಅಂದರೆ ಹೆಣ್ಮಕ್ಳು ಎಲ್ಲಿ ಕೀಳಾಗಿ ನೋಡ್ತಾರೆ ಅಲ್ಲಿ ಬಡತನ ಅಂತ ಹೇಳಿದ್ರಲ್ಲ, 100% ನಿಜ ಸರ್. ಮನೆಗೆ ಮಹಾಲಕ್ಷ್ಮಿನೇ ಹೆಣ್ಣು. ಈಗ ಎಷ್ಟೋ ಜನ ಹೆಣ್ಮಕ್ಳು ಹುಟ್ಟಿದ್ರೆ ಗುರುಗಳು ಹೇಳ್ದಂಗೆ ಭ್ರೂಣ ಹತ್ಯೆ ಮಾಡ್ತಾರೆ. ದಯವಿಟ್ಟು ಯಾರು ಮಾಡಬೇಡಿ ಅಂತ ಈ ನಿಮ್ಮ ಮೂಲಕ ಕೇಳ್ಕೊತೀನಿ ನಾನು. ಯಾಕಂದ್ರೆ ಹೆಣ್ಣೆ ಮಹಾಲಕ್ಷ್ಮಿ, ಅವಳೇ ಭೂಮಿ, ಅವಳೇ ಪ್ರಕೃತಿ, ಅವಳೇ ವಿಸ್ಮಯ. ಈ ಪ್ರಕೃತಿ ನಮ್ಗೆ ಇಷ್ಟೆಲ್ಲ ಕೊಡುವಾಗ ನಾವು ಯಾಕೆ ಹೆಣ್ಣನ್ನು ಕೊಲ್ಲಬೇಕು? ನಾವು ಹೆಣ್ಮಕ್ಳಾಗಿ ಹುಟ್ಟಿದ್ ಗ್ರೇಟ್ ಸರ್. ಹೌದು. ಹಾಗೆ ಗುರುಗಳು ಈಗ 100 ಕೋಟಿ ವರ್ಕ್ಶಾಪ್ ಮುಂದೆ ಬರ್ತಾ ಇದೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಮೀಟಿಂಗ್ ಮುಗಿದ್ಮೇಲೆ ಮಾಡೋಣ, ನನ್ಗೆ ಇಷ್ಟ ಆದ್ರೆ ಮಾಡೋಣ ಅಂತ. ಈಗ ಮಾಡೇ ಹೋಗ್ತೀನಿ ಸರ್, ಮಾಡ್ಕೊಂಡೇ ಹೋಗ್ತೀನಿ. ಹೌದು ಸರ್, ಬಿಸ್ನೆಸ್ ಆಲ್ರೆಡಿ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಡಲ್ ಇದೆ. ಈಗ ನೆಕ್ಸ್ಟ್ ಏನ್ ಗುರುಗಳು ಹೇಳಿದ್ದಾರೆ ಸೈಟೇ ಆಗಿದೆ, ನನ್ನ ಬಿಸ್ನೆಸ್ ಕ್ಲಿಕ್ ಆಗಲ್ವಾ? ಹಾಗೆ ಆಗುತ್ತೆ 100%. ಹಾಗೆ ಗುರುಗಳ ಆಶೀರ್ವಾದ ತಗೊಂಡ್ರೆ ನೀವು? ಹೌದು ಸರ್, ತಗೊಂಡೆ ಸರ್. ತುಂಬಾ ಅವ್ರನ್ನ ಮುಟ್ಟುವಾಗ ಏನ್ ಫೀಲ್ ಅನ್ಸುತ್ತೆ ಸರ್? ಒಂದು ಗುರುಗಳು ಬೆಳಗ್ಗೆ ಬರುವಾಗ ಬಂದಿದ ತಕ್ಷಣ ಎಲ್ಲ ಕಾಲು ಮುಗ್ದು ಈ ಥರ ಎಲ್ಲ ಮಾಡಿದ್ರು. ಅದು ನನಗೆ ಕೈ ಹಿಡ್ಕೊಂಡಾಗ ಏನೋ ಒಂಥರ ನಮ್ಮಲ್ಲಿ ನಮಗೆ ಚೇಂಜಸ್, ಬದಲಾವಣೆ, ನಮ್ಮ ಮೂರ್ಖತನ ಎಲ್ಲ ಬಿಟ್ಟೋಗಿ ಒಂದು ಒಳ್ಳೆ ಚೇತನ್ಯ ಬಂದಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಗಿದೆ. ಹಾಗೆ ಗುರುಗಳು ವಿಸಿಟಮ್ ಬಗ್ಗೆ ಹೇಳ್ಕೊಟ್ರು. ಇರುವೆಯಿಂದ ನೀವೇನು, ಇರುವೆ ಮತ್ತು ಪಕ್ಷಿಗಳಿಂದ ನೀವೇನು? ಹೌದು ಸರ್, ಇರುವೆ ಮಳೆಗಾಲ ಚಳಿಗಾಲ ಇವನ್ನೆಲ್ಲ ನೋಡಿ ಅವ್ರ ಜೀವನಕ್ಕೆ ಏನ್ ಬೇಕು ಅಂತ ಕೂಡಿಡುವಾಗ ನಾವ್ ಇಷ್ಟೆಲ್ಲ ಬುದ್ಧಿ ಇದ್ದು ಭಗವಂತ ನಮ್ಗೊಂದು ಮನುಷ್ಯನ ಜೀವನ ಅಂತ ಕೊಟ್ಟಾಗ ನಾವ್ ಯಾಕೆ ಮುಂದಾಲೋಚನೆ ಮಾಡ್ತಾ ಇಲ್ಲ? ಇವತ್ತಿಂದ ಮಾತ್ರ ಯೋಚನೆ ಮಾಡಿ 10 ರೂಪಾಯಿ ದುಡಿತೀವಿ, 5 ರೂಪಾಯಿ ಖರ್ಚು ಮಾಡ್ತೀವಿ, ಇನ್ನು 5 ರೂಪಾಯಿ ಇನ್ನೇನೋ ವೇಸ್ಟ್ ಮಾಡ್ತಾ ಇದೀವಿ. ಮುಂದಿನ ಲೈಫಿಗೆ ನಾವ್ ಯಾಕೆ ಸೇವ್ ಮಾಡ್ತಾ ಇಲ್ಲ? ನಮ್ಮ ಮಕ್ಳು ವಿದ್ಯಾಭ್ಯಾಸ ಸ್ಕೂಲ್ ಸ್ಟಾರ್ಟ್ ಆದಾಗ್ಲೇ ಫೀಸ್ಗೆ ಅಲ್ಲಿ ಲೋನ್ ತಗೋಬಾ ಫೀಸ್ ಕಟ್ಟು, ಇಲ್ಲಿ ಸಾಲ ಮಾಡು ಬಡ್ಡಿ ತಗೋಬಾ ಫೀಸ್ ಕಟ್ಟು. ನಾವ್ ಯಾಕೆ ಮಾಡ್ತಾ ಇದೀವಿ? ಅಷ್ಟು ಮೂಗ್ ಪ್ರಾಣಿಗೆ 6 ತಿಂಗಳು ಸೇವ್ ಮಾಡೋ ಅಷ್ಟು ಬುದ್ಧಿ ಇದೆ ಅಂದ್ರೆ ನಮ್ಮ ಮನುಷ್ಯರಾಗಿ ನಾವ್ ಯಾಕೆ ಮಾಡಬಾರ್ದು? ಗುರುಗಳು ಹೇಳ್ದಂಗೆ ಇವತ್ತಿಂದಾನೇ ಮಕ್ಳ ವಿದ್ಯಾಭ್ಯಾಸಕ್ಕಾಗ್ಲಿ, ಮುಂದೆ ನಮ್ಮ ಫ್ಯೂಚರ್ಗಾಗ್ಲಿ ಪ್ರತಿಯೊಂದಕ್ಕೂ ಸೇವಿಂಗ್ಸ್ ಇವತ್ತು ಸಾಯಂಕಾಲದಿಂದನೇ ಸ್ಟಾರ್ಟ್ ಮಾಡ್ತೀನಿ ಸರ್ ನಾನು. ಸೂಪರ್ ಮ್ಯಾಮ್. ಹಾಗೆ ಗುರುಗಳ ಒಂದು ಬ್ಲೆಸ್ಸಿಂಗ್ ಇದೆ ನಿಮಗೋಸ್ಕರ. ಓಕೆ ಸರ್. ಅಹಂ ಬ್ರಹ್ಮಸ್ಮಿ. ಹಣವಿದ್ದರೆ ಅಪರಿಚಿತರು ಕೂಡ ಸಂಬಂಧಿಕರೇ, ಹಣವಿಲ್ಲದಿದ್ದರೆ ಸಂಬಂಧಿಕರು ಕೂಡ ಅಪರಿಚಿತರು. ಈ ಕಲಿಯುಗದಲ್ಲಿ ಹಣವು ಎಲ್ಲರಿಗೂ ಹೆಚ್ಚು ಬೇಕು. ಹಣವನ್ನು ಇನ್ನು ಮುಂದೆ ಹೆಚ್ಚು ಪ್ರೀತಿಸಿ ಮತ್ತು ಗೌರವಿಸಿ. ತಾಯಿ ತನ್ನ ಮಕ್ಕಳನ್ನು ಹೇಗೆ ಪ್ರೀತಿಸುತ್ತಾಳೆಯೋ ಹಾಗೆ ನೀವು ಸಹ ಹಣವನ್ನು ಪ್ರೀತಿಸಿ. ಪ್ರತಿದಿನ
ತಪ್ಪದೆ ಮನಿ ಮೆಡಿಟೇಷನ್ ಮಾಡಿ. ಪ್ರತಿದಿನ ಲೆಕ್ಕ ತಪ್ಪದೆ ಬರೆಯಿರಿ. ಹಣದ ವಿಚಾರದಲ್ಲಿ ಯಾರನ್ನೂ ನಂಬಬೇಡಿ. ನಿಮ್ಮನ್ನು ಮಾತ್ರ ನೀವು ಎಲ್ಲರಿಗಿಂತ ಹೆಚ್ಚು ನಂಬಿ. ನಿಮ್ಮ ಕರ್ಮಗಳು ಕಳೆದಂತೆ ಇನ್ನು ಮುಂದೆ ನಿಮಗೆ ಹಣವು, ಆಸ್ತಿಗಳು, ಐಶ್ವರ್ಯಗಳು ಹೇರಳವಾಗಿ ಬರುತ್ತದೆ. ಐ ಆಮ್ ರಿಚ್. ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ಸರ್, ಈ ತಪ್ಪು ಗುರುಗಳು ಹೇಳಿದ್ರು, ಯಾರ್ಯಾರು ಮೋಸ ಹೋಗಿದ್ದೀರಾ ಕೈ ಎತ್ತಿ ಅಂತ. ಇಲ್ಲಿ ಬಂದಿರೋ ಎಲ್ಲರಿಗಿನ ಆಲ್ಮೋಸ್ಟ್ ಮೋಸ ಹೋಗಿರೋದು ನಾನೇ ಅನ್ಕೋತೀನಿ ಬಹುಶಃ. ಯಾಕಂದ್ರೆ ಕಷ್ಟ ಅಂತ ಮನೆ ಹತ್ರ ಬಂದಾಗ ನಾನೊಂದು ಏನು ಯೋಚನೆ ಮಾಡಿದೆ, ನಾನು ATM ಕಾರ್ಡ್ ಸಮೇತ ಕೊಟ್ಟಿದ್ದೀನಿ. ಈಗಾಗಲೇ 8 ಲಕ್ಷ ಮೇಲೆ ಕಳ್ಕೊಂಡಿದ್ದೀನಿ. ಕೊಟ್ಟೆ ಕಳ್ಕೊಂಡಿದ್ದೀನಿ. ಒಂದು ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಒಡವೆ ಆಗಿರ್ಬೋದು, ಪ್ರತಿಯೊಂದು ಒಂದು ನಂಬಿಕೆ ಮೇಲೆ ಕೊಟ್ಟಿದ್ದೀನಿ. ಆ ನಂಬಿಕೆ ಜನ ಉಳಿಸ್ಕೊಳ್ಳಿಲ್ಲ. ನನ್ನ ನಂಬಿಕೆ ನಾನು ಇಟ್ಕೊಂಡು ಪ್ರತಿಯೊಂದು ಇವಾಗ ಗಳಿಸ್ತೀನಿ ಸರ್. ಒಳ್ಳೆದಾಗ್ಲಿ. ಮತ್ತೆ ಸಿಗೋಣ. 100 ಕೋಟಿ. ಥ್ಯಾಂಕ್ಸ್ ಸೊ ಮಚ್.